ಹಾಯ್ ಫ್ರೆಂಡ್ಸ್, ಇವತ್ತೊಂದು ವಿಶೇಷ ತಿಂಡಿ ಜೊತೆ ಬಂದಿದ್ದೀನಿ ನೋಡಿ. ನಮ್ಮನೇಲಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಒಬ್ಬರು ಗೆಸ್ಟು ಫುಲ್ ತಂದು ಕೊಟ್ಟಿದ್ದಾರೆ. ನೋಡಿ, ನೀವು ಯಾರ್ಯಾರು ತಿಂದಿದ್ದೀರಾ ಹೇಳಿ ಇದನ್ನು. ನೋಡಿ, ಇದೇನು ಗೊತ್ತಾ? ಯಾರ್ಯಾರಿಗೆ ಗೊತ್ತು ಇದ್ರ ಬಗ್ಗೆ ಕಾಮೆಂಟ್ ಮಾಡಿ. ಯಾರ್ಯಾರು ತಿಂದಿದ್ದೀರಾ ಇದನ್ನ ಹೇಳಿ ನೋಡುವ, ಯಾರಿಗೆಲ್ಲ ಇದು ಇಷ್ಟ. ಇಲ್ಲಿ ನೋಡಿ, ಇದರಲ್ಲಿ ವೆರೈಟಿ ತಿಂಡಿ ಮಾಡ್ತಾರೆ. ಏನೇನು ತಿಂಡಿ ಮಾಡಿ ತಿಂತೀರಾ ಇದರಲ್ಲಿ, ಯಾರ್ಯಾರಿಗೆ ಗೊತ್ತು ಅದ್ರ ಬಗ್ಗೆ ಹೇಳಿ. ಇದರ ಸಂಸ್ಕರಣೆ ಹೆಂಗೆ ಮಾಡ್ತೆ? ಹಾಂ, ದೊಡ್ಡಕ್ಕೆ ಹೇಳು. ದೊಡ್ಡಕ್ಕೆ ಮೊದಲು ಅಷ್ಟು ಮಾಡಿ ಎಲ್ಲ ತೆಗೆದು ಕೊಚ್ಚಿಬಿಟ್ಟು ಉಪ್ಪಿನೆಲ್ಲ ಹಾಕಿಡಬೇಕು. ಉಪ್ಪಿನೆಲ್ಲ ಹಾಕಿ ಒಂದು 5-6 ದಿವಸ ಆದರೂ ಕಳಿಬೇಕು. ಉಪ್ಪು ನೀರಲ್ಲಿ ಹಾಕಿ? ಉಪ್ಪು ನೀರಲ್ಲ, ಬರೀ ಉಪ್ಪು ಹಾಕಿ? ಉಪ್ಪು ಅದು ಹಾಕಿ ಕಲಿಸ್ಬಿಟ್ಟು ಒಂದು 5-6 ದಿವಸ ಆದರೂ ಕಳಿಬೇಕು. ಆಮೇಲೆ ಅದನ್ನು ಚೆನ್ನಾಗಿ ತೊಳೆದು ಗಟ್ಟಿ ನೀರೆಲ್ಲ ತೆಗೆದು ಆಮೇಲೆ ಸಾರು, ಪಲ್ಯ, ನಾವು ಮಜ್ಜಿಗೆ ಹುಳಿ ಹೇಳಿ ಮಾಡ್ತರು, ಸಿಹಿ ಹುಳಿ, ಹಸಿ ಎಲ್ಲ ಥರ ಅಡುಗೆನೂ ಮಾಡ್ಬೋದು. ಇದನ್ನು ಸೂಪರ್. ಎಷ್ಟು ದಿವಸ ಬೇಕಾದ್ರೂ ಇಟ್ಕೋಬೋದು. ಹಾಳಾಗಲ್ಲ. ಉಪ್ಪು ಹಾಕಿ ಚೆನ್ನಾಗಿ ಉಪ್ಪು ಹಾಕಿಟ್ರೆ. ಹೌದು, ಅದನ್ನು ತೆಗೆದು ಚೆನ್ನಾಗಿ ಕೊಟ್ಬಿಟ್ಟು ಗಂಟೆ ಇರ್ತದೆ, ಅದು ಗಂಟೆಲ್ಲ ಕತ್ತರಿಸ್ಬಿಟ್ಟು ಮತ್ತೆ ಏನು ಮಾಡಬೇಕು, ಕೊಚ್ಚಬೇಕು. ಇಲ್ಲಾಂದರೆ ಗಟ್ಟಿ ಬರ್ತದೆ ಇಲ್ಲಿ. ಇದು ಸಖತ್ ಟೇಸ್ಟು. ಇದರಲ್ಲೇ ಸುಮಾರು ಟೈಪ್ದು ಬಿದಿರು ಬರುತ್ತೆ. ಇದು ಕಳಲೆ ಅಂತೀವಿ. ಯಾರ್ಯಾರಿಗೆಲ್ಲ ಗೊತ್ತು, ಯಾರ್ಯಾರೆಲ್ಲ ಇದನ್ನು ಇಷ್ಟಪಟ್ಟು ತಿಂತೀರಾ ಹೇಳಿ. ಈ ಟೈಮಲ್ಲಿ, ಮಳೆಗಾಲ ಶುರುವಿನ ಟೈಮಲ್ಲಿ ಅದು ಸಖತ್ ಇದು ಅಂದರೆ ಎಲ್ಲ ಕಳಲೆ ಬರ್ತಾ ಇರುತ್ತೆ. ಅದರಲ್ಲೇ ಬೇರೆ ಬೇರೆ ಬಣ್ಣದ ಬಿದಿರು ಇರುತ್ತೆ. ಕಾಡು ಬಿದಿರು ಸಖತ್ ಟೇಸ್ಟು. ಬಣ್ಣದ ಬಿದಿರಲ್ಲೂ ಇದು ಮಾಡ್ತೀವಿ ನಾವು. ಇದು ಫುಲ್ಲು ಇದ್ರ ಬಿದಿರು, ಕಾಡು ಬಿದಿರು. ಇದು ಸಖತ್ ಟೇಸ್ಟ್ ಆಗಿರುತ್ತೆ. ಬಟ್ ತೆಗಿಬೇಕಾದ್ರೆ ಭಾಳ ಕಷ್ಟ, ಯಾಕೆಂದರೆ ಫುಲ್ಲು ಮುಳ್ಳು ತುಂಬ್ಕೊಂಡಿರತ್ತಲ್ಲ. ಒಳಗಡೆ ಹೋಗಿ ತೆಕ್ಕೊಂಬರೋದು ಭಾಳ ಕಷ್ಟ ಆಗತ್ತೆ. ಬಟ್ ತಗೊಬಂದ್ಮೇಲೆ ತಿನ್ನೋದಕ್ಕಂತೂ ಸಖತ್ ರುಚಿಯಾಗಿರುತ್ತೆ. ಹಾಗಾಗಿ ಇದು ನಮಗೆಲ್ಲ ಭಾಳ ಮೆಚ್ಚಿನ ತಿಂಡಿ ಇದು. ಇದರಲ್ಲಿ ಸುಮಾರು ಐಟಮ್ ಮಾಡ್ತಾರೆ ಅನ್ಸುತ್ತೆ. ಬಜೆ ಗಿಜೆ ಎಲ್ಲ ಮಾಡ್ತಾರೆ. ತುಂಬ ವೆರೈಟಿ ತಿಂಡಿ ಮಾಡ್ತಾರೆ. ಮೇಯ್ನಾಗಿ ಪಲ್ಯ, ಆಮೇಲೆ ಹುಳಿ, ಇದೆಲ್ಲ ಭಾಳ ಇಷ್ಟ ನನಗೂ. ಹಾಗೆ ಇದು ಒಂದು ಟೈಮಿನ ನಂತರ ಇದನ್ನು ಕಡಿಬಾರ್ದು ಅಂತಾರೆ. ಯಾಕೆಂದರೆ ಅದರಲ್ಲಿ ಈಶ್ವರ ಇರ್ತಾನೆ ಅಂತ ನಮ್ಮದು ಇದು. ಸಿಂಹ ತಿಂಗಳದ ನಂತರ ಅಲ್ದಾಯಿ, ಸಿಂಹ ತಿಂಗಳು ಬಂದ ಮೇಲೆ ಕಡಿಲಿಲ್ಲೇ. ಅದು ಎಂತಕ್ಕೆ ಹೇಳು ನೋಡುವ. ಅದು ಈಶ್ವರ ಲಿಂಗ ಕತ್ತರಿಸಿದಂಗೆ ಆಗ್ತದೆ ಹೇಳಿ ಹೇಳ್ತೀವಿ. ಅದು ಎಂತಕ್ಕೆ? ನಮ್ಮ ನಂಬಿಕೆ. ಅದು ನಂಬಿಕೆ ಹೇಳಿ ಹಳೆವು ಮಾಡಿಟ್ಟದು ಎಂತಕ್ಕೆ ಅಂದರೆ, ಅದು ಎಲ್ಲ ಟೈಮಲ್ಲೂ ಅದನ್ನು ಕಡಿದ್ಬಿಟ್ರೆ, ಯಾವುದು ಕಳಲೆನ ತೆಗೆದುಬಿಟ್ರೆ ಪೂರ್ತಿ ಬಿದ್ದರೆ ನಾಶ ಆಗೋಗ್ತಲ್ಲಿ. ಹಾಗಾಗಿ ಅದನ್ನು ಒಂದು ಆ ಸಿಂಹ ತಿಂಗಳ ಬಂದ ನಂತರ ಕಡಿಬಾರ್ದು ಅಂದಿದ್ದು. ಅದರ ಅಭಿವೃದ್ಧಿಗೋಸ್ಕರ, ಮುಂದಿನ ಅದರ ಪೀಳಿಗೆನ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಅದನ್ನ ಇಡೋದಕ್ಕೆ ಆ ಥರ ಒಂದು ಮಾಡಿಟ್ಟಿದ್ದಾರೆ ಅನಿಸುತ್ತೆ ಹಳಬರು. ಅಂದರೆ ಈಗ ಸುಮ್ಮನೆ ಹೇಳಿದ್ರೆ ಯಾರೂ ಅದನ್ನು ನಂಬಲ್ಲ ಅಥವಾ ಇದರಲ್ಲಿ ಪರಿಗಣಿಸಲ್ಲ. ಹಾಗಾಗಿ ಅದನ್ನು ಎಂತ ಹೇಳ್ತದಕ್ಕೆ, ಆಚರಣೆಯಲ್ಲಿ ತಂದಿಟ್ಟಿದ್ದಕ್ಕೆ ಯಾರು ಅದರ ನಂತರ ಯಾರೂ ಕಡಿಯೋಕ್ಕೆ ಹೋಗಲ್ಲ. ಸಿಂಹ ತಿಂಗಳದ ನಂತರ ಕಳಲೆ ತೆಗಿಯೋಕ್ಕೆ ಹೋಗಲ್ಲ. ಅದು ಹೆಚ್ಚಾಗಿ ಅದೇ ಕಾರಣ ಇರುತ್ತೆ. ಅಂದರೆ ಹಿರಿಯರು ಮಾಡಿಟ್ಟಿರೋದು, ಆಚರಣೆಯಲ್ಲಿ ತಂದಿಟ್ಟಿರೋದೇ, ಎಲ್ಲ ವಿಷಯಗಳನ್ನು ಆಚರಣೆಯಲ್ಲಿ ತಂದಿಟ್ಟಿರೋದೇ ಇದೇ ಕಾರಣಕ್ಕೆ. ಅಂದರೆ ಆಚರಣೆ ಅಂತ ಮಾಡಿಬಿಟ್ರೆ ಜನ ಅದನ್ನು ಪಾಲಿಸ್ತಾರೆ ಅಂತ ಅವರು ಅದನ್ನೆಲ್ಲ ನೋಡೇ ಮಾಡಿಟ್ಟಿರ್ತಾರೆ ಹಳಬರು. ಹಾಗಾಗಿ ಈ ತಿಂಡಿ ಯಾರಿಗೆಲ್ಲ ಇಷ್ಟ, ಯಾರೆಲ್ಲ ನೋಡಿದ್ದೀರಾ ಇದನ್ನು, ಯಾರೆಲ್ಲ ತಿಂದಿದ್ದೀರಾ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಪೇಜನ್ನು ಲೈಕ್ ಮಾಡಿ, ನನ್ನ ಪ್ರೊಫೈಲ್ನ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಒಬ್ಬ ಜಪಕ್ಕೆ ಕೂತಿದ್ದಾನೆ. ಯಾರಿಗೆ ಬೇಕಾದವರಿದ್ದರೆ ಹೇಳಿ. ಕೊಡೋದಿಲ್ಲ, ತಿನ್ನೋದಕ್ಕೆ ಬನ್ನಿ ಅಷ್ಟೇ.